ಎಲ್ಲರಿಗೂ ಬೆಳಗಿನ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಆಸ್ಪಿರೆಂಟ್ಸ್. ವೆಲ್ಕಮ್ ಟು ಡೇ 3 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಹೇಗೆ ಅನಿಸ್ತದೆ? ನಿಮಗಂತೂ ಪ್ರೋಗ್ರೆಸ್ ಕಾಣಿಸ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಒಂದೇ ಒಂದು ದಿನ ನಾವು ಕೂತ್ಕೊಂಡು 8 ಅವರ್ಸ್ ಓದಿದ್ರೂ ನಮಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಅಂಥದ್ರಲ್ಲಿ ನಾವು 2 ಡೇಸ್ನ ಕಂಪ್ಲೀಟ್ ಮಾಡಿ ಇವತ್ತು 3ನೇ ದಿನಕ್ಕೆ ಬಂದಿದ್ದೀವಿ. ನನಗಂತೂ ತುಂಬಾ ಖುಷಿ ಇದೆ. ಆ್ಯಂಡ್ ನನ್ನ ಜೊತೆಗೆ 10-15 ಜನ ಓದ್ತಿದ್ದೀರಾ ಅಂತಂದರೆ ನಂಗೆ ಇನ್ನೂ ಖುಷಿ ಇದೆ. ಸೊ ಇದೊಂದು ಕಂಬೈನ್ಡ್ ಸ್ಟಡೀಸ್ ತುಂಬ ಒಳ್ಳೆಯ ರಿಸಲ್ಟ್ಸ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇದೇ ಮೊದಲನೇ ಸಲ ನಮ್ಮ ವಿಡಿಯೋನ ನೋಡ್ತಿರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈ ರೀತಿ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಬರುತ್ತೆ. ಆ್ಯಂಡ್ ಇವಾಗ ಆಲ್ರೆಡಿ ನಿಮಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇದೆ ಡೇ 3 ಏನೆಲ್ಲ ಓದಬೇಕು, ಏನೆಲ್ಲ ಓದ್ತೀವಿ ಇವತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಇದನ್ನು ನಾನು ಮುಂಚೆನೇ ನನ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಎವ್ರಿ ಡೇ ಹಾಕಿರ್ತೀನಿ. ಆಲ್ಮೋಸ್ಟ್ 5 AM ಹಾಕಿರ್ತೀನಿ. ಸೊ ಏನು ನೀವು ತಲೆ ಕೆಡಿಸ್ಕೊಂಬಿಡಿ. ಬೆಳಗ್ಗೆ 5 ಗಂಟೆಗೆ ನಿಮಗೆಲ್ಲ ಮೆಸೇಜಸ್ ಸಿಗುತ್ತೆ. ನೀವು ಅವಾಗಲಿಂದನೇ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಅದಕ್ಕೋಸ್ಕರ ಈಗ ಏನೇನು ಟಾಪಿಕ್ಸ್ ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ ಅಷ್ಟೇ ಓದ್ಕೊಂಡ್ರು ಅಟ್ಲೀಸ್ಟ್ ಎಷ್ಟೋ ಒಂದು ಅದೇನೋ ಒಂದು ಹೇಳ್ತಾರಲ್ಲ, ನೀವು UPSC ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಯು ಶುಡ್ ನಾಟ್ ನೋ ಎವ್ರಿಥಿಂಗ್, ಅಟ್ಲೀಸ್ಟ್ ಯು ಹ್ಯಾವ್ ಟು ನೋ ಸಮಥಿಂಗ್ ಅನ್ನೋ ರೀತಿ. ಯಾಕೆಂದರೆ ಏನಾದ್ರು ಒಂದು ಗೊತ್ತಿತ್ತು ಅಂದರೆ ಅಟ್ಲೀಸ್ಟ್ ನಮಗೆ ಕರೆಂಟ್ ಅಫೇರ್ಸಲ್ಲೋ ಅಥವಾ ಸ್ಟ್ಯಾಟಿಕಲ್ಲೋ ಲಿಂಕ್ ಮಾಡ್ಕೊಂಡು ನಾವು ಓದ್ಬಿಡ್ಬೋದು, ಅಥವಾ ನಮಗೆ ಆನ್ಸರ್ಸ್ ಸಮ್ ಟೈಮ್ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು ಎಲ್ಲದನ್ನೂ ಓದಿ ನಮಗೆ ಇಲ್ಲಿ ಡಿಗ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ ಪ್ರತಿ ಸಬ್ಜೆಕ್ಟ್ಗಳಿಗೂ. ಅದಕ್ಕೋಸ್ಕರ ನಿಧಾನಾಗಿ ಎಷ್ಟೇ ಆದ್ರೂ ತೊಂದರೆ ಇಲ್ಲ, ಟೈಮ್ ಎಷ್ಟಾದರೂ ಕೊಡೋಣ. ಯಾಕೆಂದರೆ ಓದೋದು ಐ ಥಿಂಕ್ ನಾನು ಹೇಳೋದು ಇವತ್ತು 100 ಸತಿ ಓದಿದೆ, ನಾನು ಅಷ್ಟು ಸಲ ಓದಿದೆ ಅವೆಲ್ಲ ಹೇಳ್ತಿರ್ತಾರೆ. ಬಟ್ ನೀವು ಎಷ್ಟೇ ಸಲ ಓದಿದ್ರೂ ಕೂಡ ಒಂದು ಸಲ ನೀವು ಬರೆಯೋದಿದೆಯಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಇವಾಗ ಅನ್ನೋದಕ್ಕಿಂತ ನಾನು ಓದೋವಾಗ ನಾನು ಏನು ಮಾಡ್ತಿದ್ದೆ ಅಂದರೆ ಫಸ್ಟ್ ನಾನು ರೀಡಿಂಗ್ ಕೊಡಬೇಕಾದ್ರೆ ಇದು ನನ್ನ ಸ್ಟೋರಿ ಏನಂತ ಅಂದರೆ ಫಸ್ಟು ನಾನು ಓದ್ತಿದ್ದೆ ಅಂದರೆ ಈಗ NCERT ಫಸ್ಟ್ ಓದ್ಬಿಡ್ತಿದ್ದೆ ಬುಕ್ಸ್ನ. ಅದಕ್ಕೆ ನಾನು ನೋಟ್ಸ್ ಮಾಡ್ತಿಲ್ಲ, ಅಲ್ಲೇ ಏನಾದ್ರು ಪುಟಾಣಿ ಏನಾದ್ರು ಬರ್ಕೊಂಡ್ಬಿಡ್ತಿದ್ದೆ ಆ ನೋಟ್ಸಲ್ಲಿ. ನೆಕ್ಸ್ಟ್ ಎಂ ಲಕ್ಷ್ಮೀಕಾಂತ್ ಬುಕ್ಕಿಗೆ ಬಂದಾಗ ನಾನು ಒಂದು ನೋಟ್ಸ್ನ ತೊಗೊಂಡು ಬುಕ್ನಲ್ಲಿ ಬರ್ಕೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡಿದೆ ಅಂದರೆ ಎಂ ಲಕ್ಷ್ಮೀಕಾಂತ್ ಬುಕ್ನೂ ಓದಿದೆ ಆ್ಯಂಡ್ ಈ ಬುಕ್ನೂ ಓದ್ಕೊಂಡೆ. ಅದಾದಮೇಲೆ ನೆಕ್ಸ್ಟು ಈ ರೀತಿ ಪೇಪರ್ಸ್ಗಳನ್ನ ತೊಗೊಂಡು ಹಂಗೆ ಓದ್ತಾ ಹಂಗೆ ಗೀಚ್ತಾ ಬರೋದು ಗೊತ್ತಿರೋ ವಿಚಾರಗಳನ್ನ, ಗೊತ್ತಿಲ್ದಿರೋ ವಿಚಾರಗಳನ್ನ. ಅದಾದಮೇಲೆ ನೆಕ್ಸ್ಟು ಮತ್ತೆ ನಾನು ಏನು ಮಾಡ್ತಿದ್ದೆ ಅಂದರೆ ಇವತ್ತು ಕಂಪ್ಲೀಟ್ ನಾನು ಏನು ಓದಿರ್ತೀನಲ್ವ ಅವತ್ತು ನೈಟ್ ಒಂದು ಪೇಪರ್ ತೊಗೋತಿದ್ದೆ, ಏನೆಲ್ಲ ಓದ್ದೆ ಅನ್ನೋದನ್ನ ಬರೀತಿದ್ದೆ, ಏನೆಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಮತ್ತೆ ಆನ್ಸರ್ ರೈಟಿಂಗ್ ಥರ ನಾನೇ ಬರೀತಿದ್ದೆ. ಸೊ ಈ ರೀತಿ ಬರೆದು ಓದ್ಕೊಂಡು ನಂಗೆ ತುಂಬಾ ಹೆಲ್ಪ್ಫುಲ್ ಆಯಿತು. ಸೊ ಇವಾಗ ನನಗೆ ಏನೇ ಆರ್ಟಿಕಲ್ಸ್ನ ಕೇಳಿದ್ರು ಆಲ್ಮೋಸ್ಟ್ ಅಟ್ಲೀಸ್ಟ್ ಏನಂತಾರೆ ಅಟೆಂಡ್ ಮಾಡೋ ಅಷ್ಟಾದರೂ ನನಗೆ ನಾಲೆಡ್ಜ್ ಇದೆ. ಸೊ ಕಂಪ್ಲೀಟ್ ನಾಲೆಡ್ಜ್ ನಮಗೆ ಸಿಗಬೇಕು ಅಂತಂದರೆ ಲಾನೇ ಮಾಡಬೇಕು ಆ ರೀತಿ ನೋಡೋದಾದರೆ. ಅದಕ್ಕೋಸ್ಕರ ಈ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನೀವು ಪ್ರಿಪೇರ್ ಆಗೋದಾದರೆ ದಯವಿಟ್ಟು ಹೆಚ್ಚಾಗಿ ಬರೀರಿ. ಸೊ ನಿಮ್ಗೆ ಏನಾಗುತ್ತೆ ಅಂದರೆ ಆನ್ಸರ್ ರೈಟಿಂಗಲ್ಲೂ ಹೆಲ್ಪ್ ಆಗುತ್ತೆ. ಸೊ ಮೇನ್ಸಲ್ಲಿ ನಿಮಗೆ ತುಂಬಾ ಈಸಿ ಆಗುತ್ತೆ. ಯಾಕೆಂದರೆ ಅಲ್ಲಿಗೆ ಹೋದಾಗ ಕೆಲವರು ಬರೆದು ಕೈ ಊದಿದೆ, ನಮಗೆ ಮುಂದೆ ಬರೆಯೋಕ್ಕಾಗಲಿಲ್ಲ, ನಮಗೆ ಪ್ರಾಕ್ಟೀಸ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಾರಣಕ್ಕೆ ನಾನು ಹೇಳೋದು ಎಷ್ಟಾಗುತ್ತೋ ಅಷ್ಟು ಬರೆದ್ಬಿಟ್ಟು ಕಲೀರಿ. ಆ್ಯಂಡ್ ಸ್ಕೂಲಲ್ಲಿ ಸುಮ್ಮನೆ 5 times 10 times ಬರೆಯೋದಕ್ಕೆ ಹೇಳ್ತಿದ್ರ ಹೇಳಿ. ಸೊ ಡೋಂಟ್ ವರಿ, ಆರಾಮಾಗುತ್ತೆ. ಆದಷ್ಟು ನಾವು ಹೇಗೆ ಎಲ್ಲದನ್ನೂ ನಂಬ್ತೀವಿ ಅದೇ ರೀತಿ ನಮ್ಮನ್ನು ನಾವು ಫಸ್ಟ್ ನಂಬೋಣ. ಸೊ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ 100% ನಾವು ಮಾಡೇ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ವಿಚಾರ ನಾನು ಇವತ್ತು ಹೇಳಬೇಕು. ಏನಂತ ಅಂದರೆ ಸಕಾಲದಲ್ಲಿ ಕನ್ಸಲ್ಟೆಂಟ್ ಪೋಸ್ಟ್ ಖಾಲಿ ಇತ್ತು ಮೈಸೂರಲ್ಲಿ. ಅದು ಕೂಡ ಒಂದೇ ಪೋಸ್ಟ್. ಇವತ್ತು ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದೆ. ಆ್ಯಂಡ್ ನನಗನ್ಸುತ್ತೆ ನನ್ನ ಸ್ಕೋರ್ ಚೆನ್ನಾಗಾಗಿರುತ್ತೆ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದರೆ ನಮ್ಮ ಹೋಪ್ಸ್ ಅದೇ ರೀತಿ ಇರಬೇಕು. ಆ್ಯಂಡ್ ಮ್ಯಾನಿಫೆಸ್ಟೇಷನ್ ಅಂತ ನಾನು ಹಿಂದೆ ಹೇಳಿದ್ನಲ್ಲ. ಸೊ ನಮಗೆ ಗೊತ್ತಿರುತ್ತೆ ನಮ್ಮ ಬಂಡವಾಳ ಏನು ಅಂತ ನಮಗೆ ಗೊತ್ತಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಯಾವಾಗಲೂ ನಾವು ಏನೇ 100% ಕೊಟ್ಟಿಲ್ಲ ಅಂದರೂ ದಯವಿಟ್ಟು ನಾನು ವೀಕು, ನಾನು ಸರಿಯಾಗಿ ಓದ್ತಾ ಇಲ್ಲ ಆ ಥರ ಎಲ್ಲ ಮೈಂಡಿಂದ ಫಸ್ಟ್ ತೆಗೆದಾಕಿ. ಹೌದು ನನ್ನ ಕೈಲಿ ಆಗುತ್ತೆ, ನನ್ನ ಕೈಲಿ ಯಾಕೆ ಓದೋಕ್ಕಾಗಲ್ಲ, ನನ್ನ ಕೈಲಿ ಎಲ್ಲ ಆಗುತ್ತೆ ಅಂದ್ಕೊಂಡು ಬನ್ನಿ, 100% ಆಗುತ್ತೆ. ಇವತ್ತು ಹಿಂಗೆ ಅಂದ್ಕೊಂಡು ಹೋದೆ. ಆ್ಯಂಡ್ ಅಲ್ಲಿ ADC ಅವರು ಇಂಟರ್ವ್ಯೂ ಮಾಡಿದ್ರು. ಆ್ಯಂಡ್ ಅವರು ಲೈಕ್ ಇಂಡೈರೆಕ್ಟಾಗಿ ಹೇಳಿದ್ರು ಯಾವ ರೀತಿ ಅಂದರೆ ಇಷ್ಟು ಜನ ಇಂಟರ್ವ್ಯೂ ಅಲ್ಲಿ ನನಗೆ ನಿಮ್ಮದು ತುಂಬಾ ತುಂಬ ಡೈರೆಕ್ಟಾಗಿತ್ತು ಇಂಟರ್ವ್ಯೂ ಅಂತ ಅಂದ್ಬಿಟ್ಟು, ಅಷ್ಟು ನೀಟಾಗಿ ಚೆನ್ನಾಗಿ ಮಾತಾಡಿದ್ರಿ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಅವರೇ ಹೇಳಿದ್ರು. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಇಲ್ಲಿ ಏನಕ್ಕೆ ಕೆಲ್ಸಕ್ಕೆ ಬಂದಿದ್ದೀವಿ ಅಂತಲೇ ಗೊತ್ತಿಲ್ಲ.
ಒಂದೊಂದ್ಸಲ ನನಗನ್ಸುತ್ತೆ ಯಾಕೆ ಈ ರೀತಿ ಜನ ಬಿಹೇವ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆ್ಯಂಡ್ ನನಗೆ ಕ್ವಶನ್ಸ್ ಏನಂತ ಕೇಳಿದ್ರು ಅಂತ ಅಂದರೆ ಅದೇ ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಕೇಳಿದ್ರು. ಅದಾದಮೇಲೆ ನಿಮ್ಗೆ ಯಾವ ಫೀಲ್ಡ್ಸ್ ಇಷ್ಟ ಇರುತ್ತೆ ಸಕಲಾದಲ್ಲಿ, ಸೊ ಡಿಪಾರ್ಟ್ಮೆಂಟ್ಸ್ ಗೊತ್ತಿದೆಯಾ ನಿಮಗೆ, ಎಷ್ಟು ರಿಸಲ್ಟ್ಸ್ ಇದೆ ನಮ್ಮಲ್ಲಿ, ಸೊ ಸರ್ವೀಸಸ್ ಯಾವ ರೀತಿ ಇದೆ ಅವೆಲ್ಲ ಕೇಳಿದ್ರು. ಆ್ಯಂಡ್ ಅವೆಲ್ಲದಕ್ಕೂ ನಾನು ಆನ್ಸರ್ ಮಾಡಿದೆ, ಯಾಕೆಂದ್ರೆ ನಾನು ಫಸ್ಟೇ ಓದ್ಕೊಂಡು ಹೋಗಿದ್ದೆ. ಸೊ ಅದು ಈ ರೀತಿ ಎಲ್ಲ ಆದಾಗ ನನಗೆ ಓಕೆ, ಅಲ್ಲಿ ಇಂಟರ್ವ್ಯೂನೂ ಕೂಡ ತುಂಬ ಚೆನ್ನಾಗಾಯಿತು. ಯಾಕೆಂದರೆ ಇಲ್ಲಿ ಮೈಸೂರು ಡಿ ಸಿ ಆಫೀಸಲ್ಲಿ ಖಾಲಿ ಇರೋದು ಜಾಗ ಒಂದೇನೆ. ಆ್ಯಂಡ್ ಅಲ್ಲಿಗೆ ಎಷ್ಟು ಜನ ಹಾಕಿದ್ರು ಅಂದರೆ 36 ಮೆಂಬರ್ಸ್ ಹಾಕಿದ್ರು. ಆ್ಯಂಡ್ 28 ಮೆಂಬರ್ಸ್ ಇಂಟರ್ವ್ಯೂಗೆ ಬಂದಿದ್ದರು. ಆ್ಯಂಡ್ ಅದರಲ್ಲಿ ನನಗನ್ಸ್ದಂಗೆ ಒಂದು 5-6 ಜನಕ್ಕೆ ಒಂದು ಮಟ್ಟಿಗೆ ನಾಲೆಡ್ಜ್ ಇತ್ತು ಅಂತ ಅನಿಸುತ್ತೆ. ಏನೇ ಆಗಿರ್ಬೋದು. ಬಟ್ ಇನ್ನು ಕೆಲವ್ರು ಹೆಂಗೆ ಅಂದರೆ ಹೆಂಗೋ ಅಟೆಂಡ್ ಮಾಡಿಬಿಟ್ಟು ಹೋಗೋಣ ಅನ್ನೋ ಥರ. ಯಾಕೆಂದರೆ ನಾನೇ ಕೇಳಿಸ್ಕೊಂಡೆ ಅಲ್ಲಿ ನಿಂತ್ಕೊಂಡು ಕೆಲವ್ರು ಮಾತಾಡ್ತಿದ್ದನ್ನ, ಅಯ್ಯೋ ಇದೊಂದು ಇಂಟರ್ವ್ಯೂನ ಸುಮ್ಮನೆ ಕೊಟ್ಟು ಹೋಗೋಣ ಅನ್ನೋ ಥರ. ನನಗೆ ಅಲ್ಲನ್ಸಿದ್ದು, ಬಿಡಿ ಅವ್ರಿಗೆ ಕೆಲಸ ಬೇಕೋ ಬೇಡೋ ಅದು ಸೆಕೆಂಡ್ರಿ, ಬಟ್ ಒಂದು ಟೆಂಪ್ರವರಿ ಕೆಲಸಕ್ಕೆ ಒಂದೇ ಒಂದು ಪೋಸ್ಟ್ ಖಾಲಿರೋದಕ್ಕೆ 36 ಜನ ಹಾಕ್ತಾರೆ ಅಂತ ಅಂದರೆ, ಇನ್ನು ಗೌರ್ನಮೆಂಟ್ ಸೆಕ್ಟರ್ಸ್ಗೆ ಸ್ವಲ್ಪನೇ ಪೋಸ್ಟ್ ಖಾಲಿ ಇದ್ರೂ ಎಷ್ಟು ಜನ ಹಾಕ್ತಾರೆ ನೀವೇ ಯೋಚನೆ ಮಾಡಿ. ಹಂಗೆ ನೋಡಿದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟು ಎಷ್ಟು ಜಾಸ್ತಿ ಇದೆ. ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಇದ್ರೂ ಕೂಡ ಎಷ್ಟು ಜನಕ್ಕೆ ಕೆಲಸ ತಗೋಬೇಕು ಅಂತಿದೆ. ಈಗ ನಾನೇನು ಕೆಲಸ ತಗೋಬೇಕು ಅಂತ ಈಗ ಯೋಚನೆ ಮಾಡ್ತಿದ್ದೀನಿ ಅಂತ ಅಂದರೆ ನನಗೆ ಇದು ಮನೆ ಹತ್ರನೇ ಆಗುತ್ತೆ. ಸೊ ಆರಾಮಾಗಿ ಓಡಾಡ್ಕೋಬೋದು ಆ್ಯಂಡ್ ಓದ್ಕೋಬೋದು ಅಲ್ಲೇ ಕೆಲಸ ಮಾಡಿಕೊಂಡು ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ನಾನು ವಿಚಾರಿಸ್ದೆ, 8 o'clockವರೆಗೂ ಆಗುತ್ತೆ ಅಲ್ಲಿ ಆಫೀಸಲ್ಲೇ, ಆಫೀಸ್ ವರ್ಕು ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಓದೋದಕ್ಕೆ ಅಂತಲೂ ಅಂದ್ಕೊಂಡೆ. ಆ್ಯಂಡ್ ಇವೆಲ್ಲ ನೋಡಿದಾಗ ನನಗೆ ಅನ್ನಿಸ್ತು, ಲೈಕ್ ಇದಕ್ಕೇನ ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಆಗ್ತಿರೋದು. ಯಾಕೆಂದರೆ ಕೆಲವ್ರಿಗೆ ಕೆಲಸ ಮಾಡೋದಕ್ಕೂ ಮೂಡಿಲ್ಲ, ಲೈಕ್ ಏನೋ ಒಂದು ಸುಮ್ಮನೆ ಬರ್ತೀನಿ ಇಂಟರ್ವ್ಯೂ ಕೊಡ್ತೀನಿ ಅಂತಾರೆ. ಆ್ಯಂಡ್ ಕೆಲವೊಂದಕ್ಕೆ ಐ ಟಿ ಸೆಕ್ಟ್ರಿಗೆ ಹೋಗೋದಕ್ಕೂ ಕೆಲವ್ರಿಗೆ ಇಷ್ಟ ಇರಲ್ಲ. ಸೊ ಏನು ನಡೀತಿದೆ ಇಲ್ಲಿ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸೊ ಅನ್ಎಂಪ್ಲಾಯ್ಮೆಂಟ್ ಅಂತ ಅವ್ರಿಗೆ ಹೇಳೋದಕ್ಕೆ ಆಗಲ್ಲ. ಯಾಕೆಂದರೆ ಅನ್ಎಂಪ್ಲಾಯ್ಮೆಂಟ್ದು ಡೆಫಿನೇಷನ್ನ ನೀವೇ ನೋಡ್ಬೋದು. UPSC ಪ್ರಕಾರ ಹೇಳೋದಾದರೆ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಯಾರಿಗೆ ಡಿಗ್ರಿ ಆಗಿರುತ್ತೆ ಆ್ಯಂಡ್ ಯಾರಿಗೆ ಕೆಲಸ ಬೇಕಿರುತ್ತೆ ಅವರಿಗೆ ಸರಿಯಾದಂಥ ಕೆಲಸ ಸಿಗ್ತಿರಲ್ಲ, ಇವ್ರುಗಳನ್ನು ಮಾತ್ರ ಅನ್ಎಂಪ್ಲಾಯೀಸ್ ಅಂತ ಅಂತಾರೆ. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಅದೇ ರೀತಿ ನಾವು ನೋಡೋದು. ಸೊ ಈ ರೀತಿ ಎಲ್ಲ ನೋಡಿದಾಗ ನನಗೆ ಅನಿಸ್ತು. ಆ್ಯಂಡ್ ಒಂದು ಪೋಸ್ಟಿಗೆ 36 ಜನ, ಅದು ಟೆಂಪ್ರವರಿ ಪೋಸ್ಟಿಗೆ ಅಂದರೆ ಲೆಕ್ಕ ಹಾಕಿ ಜನ ಯಾವ ರೀತಿ ಇದ್ದಾರೆ, ಎಷ್ಟು ಕಾಂಪಿಟೇಷನ್ಸ್ ಇದೆ ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇದೊಂದು ಕ್ರಿಸ್ಪಾಗಿ ಹೇಳ್ತಿದ್ದೀನಿ, ದಯವಿಟ್ಟು ನೀವು ತುಂಬ ಒಳ್ಳೆ ರೇಸಲ್ಲಿದ್ದಾರೆ. ಆ್ಯಂಡ್ ನನಗೂ ಅಲ್ಲಿ UPSC ನಾನು ಮಾಡ್ತಿದ್ದೀನಿ ಅಂದಾಗ ಒಬ್ಬ ದೊಡ್ಡ ಅಧಿಕಾರಿ ಹೇಳಿದ್ರು, ಯಾವುದೇ ಕಾರಣಕ್ಕೂ ಈ ರೀತಿ ಸಣ್ಣ ಪುಟ್ಟದಕ್ಕೆ ನಿಮ್ಮ ತಲೆಯನ್ನು ಕೆಡಿಸ್ಕೋಬೇಡಿ, ನೀವು ಏನು ಓದ್ತಿದ್ದೀರಾ ನಿಮ್ದು ಒಂದೇ ಗುರಿ ಇರಲಿ, ನೀವು ಅದಕ್ಕೇ ಅಟ್ಲೀಸ್ಟ್ 1-2 ವರ್ಷ ಕೊಡಿ. ಹೌದು, ಫಸ್ಟ್ ಟೈಮ್ ಫೇಲ್ಯೂರ್ ಆಗುತ್ತೆ, 2ನೇ ಸಲ ಫೇಲ್ಯೂರ್ ಆಗುತ್ತೆ, ಪದೇ ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಆಗೋದಿಲ್ಲ. ಮನಸ್ಸಿದ್ದರೆ ಮಾರ್ಗ ಅನ್ನೋದು ನಿಮಗೆಲ್ಲರಿಗೂ ಗೊತ್ತು. ಇದೇ ಮ್ಯಾನಿಫೆಸ್ಟೇಷನ್. ಇದೇ ರೀತಿ ನಮ್ಮ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ನಮ್ಮ ಸ್ಟಡಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.